ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷಿಕಾ ರೆಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೆರಿ ಟೇಸ್ಟಿ ಆ್ಯಂಡ್ ಹೆಲ್ತಿ ಪಾಲಕ್ ಪನ್ನೀರ್ ಮಾಡೋ ರೆಸಿಪಿ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು 2 ಕಟ್ಟಾಗಷ್ಟು ಪಾಲಕ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಬಟರ್ ಒಂದು 200 ಗ್ರಾಮ್ಸ್ ಬಟರ್ ತೊಗೊಂಡಿದ್ದೀನಿ. ಅದ್ರಲ್ಲಿ ಎಷ್ಟು ಬೇಕೋ ಅಷ್ಟು ನಾನು ಯೂಸ್ ಮಾಡ್ಕೊತೀನಿ ಬಟರ್ನ. ಒಂದು 2 to 3 ಕ್ಯೂಬ್ಸ್, 200 ಗ್ರಾಮ್ಸ್ ಆಫ್ ಪನ್ನೀರ್ ತೊಗೊಂಡಿದ್ದೀನಿ. ಮತ್ತು ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ, ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ 2 ಮೀಡಿಯಮ್ ಸೈಜ್ ಆಫ್ ಟೊಮ್ಯಾಟೋಸ್ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಆನಿಯನ್ಸ್ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಜು ಒಂದು 12 ಆಗಷ್ಟು ಕಾಜು ತೊಗೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಈರುಳ್ಳಿ, ಪಲಾವ್ ಎಲೆ, ಜೀರಿಗೆ, ಚಕ್ಕೆ, ಲವಂಗ, ಒಂದು 2 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ ಪ್ರೊಸೀಜರ್ನ. ಸೊ ಇದನ್ನು ಮಾಡೋದಕ್ಕೆ ನಾನು ಪ್ಯಾನ್ಗೆ ಒಂದು ಮೀಡಿಯಮ್ ಕ್ಯೂಬ್ ಆಗೋಷ್ಟು ಬಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಪನ್ನೀರ್ ಫ್ರೈ ಮಾಡ್ಕೊಳ್ಳೋದಕ್ಕೆ. ಆದಷ್ಟು ಪನ್ನೀರನ್ನ ಗ್ರೇವೀಸ್ಗೆ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ನೀವು ಬಟರಲ್ಲಾದರೂ ಫ್ರೈ ಮಾಡ್ಕೋಬೋದು, ಎಣ್ಣೆಲಾದರೂ ಫ್ರೈ ಮಾಡ್ಕೋಬೋದು. ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಆ ಕೌಚ್ ವಾಸನೆ ಏನಿರುತ್ತೆ ಪನ್ನೀರಲ್ಲಿ ಅದಿರಲ್ಲ. ನಾವು ಬಟರಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಸೊ ಸ್ವಲ್ಪ ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬರೋ ಗಂಟ ನಾನು ಹುರ್ಕೊತೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಸ್ವಲ್ಪ ಪನ್ನೀರಿಗೆ ನೀಟಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು ಫ್ರೈ ಮಾಡಬೇಕಾದ್ರೆ ನಾವು ಪನ್ನೀರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈಗ ಉಪ್ಪು ಹಾಕೋತಾ ಇದ್ದೀವಿ. ಆಮೇಲೆ ಗ್ರೇವಿಗೆ ನಾನು ಹಾಕೋತೀನಿ. ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು. ಪನ್ನೀರಿಗೆ ಉಪ್ಪು, ಖಾರದ ಪುಡಿ ಅಷ್ಟೇ. ಅದು ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಗಂಟ ನೀಟಾಗಿ ಫ್ರೈ ಮಾಡ್ಕೋತೀನಿ ಬಟರಲ್ಲಿ ಪನ್ನೀರನ್ನ. ನಾನು ನಮ್ಮನೇಲಿ ಆದಷ್ಟು ಪನ್ನೀರ್ ಯೂಸ್ ಮಾಡಬೇಕಾದ್ರೆ ಈ ಥರ ಫ್ರೈ ಮಾಡೇ ಯೂಸ್ ಮಾಡ್ತೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಉಪ್ಪು ಖಾರ ಕೂಡ ನೀಟಾಗಿ ಹಿಡ್ದಿರುತ್ತೆ. ಕಲರು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ವೈಟಾಗಿ ಕಾಣಿಸೋದಿಲ್ಲ ಗ್ರೇವಿಯಲ್ಲಿ. ಈ ಥರ ಮಾಡೋದ್ರಿಂದ ನಿಮಗೆ ಟಿಪಿಕಲ್ ಡಾಬಾ ಸ್ಟೈಲ್ ಪಾಲಕ್ ಪನ್ನೀರ್ ಮಾಡ್ಕೋಬೋದು ನೀವು ಈ ಥರ ಫ್ರೈ ಮಾಡೋದ್ರಿಂದ. ಈಗ ಆಲ್ಮೋಸ್ಟ್ ಆಗಿದೆ, ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ 4 ಕಡೆ ಪನ್ನೀರನ್ನ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಪನ್ನೀರ್ ಫ್ರೈ ಮಾಡೋದಕ್ಕೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ. ಮತ್ತು ಪಾಲಕ್ ಕೂಡ ನಾನು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತ. ಈಗ ನಾನು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನಾನೇನು ಫ್ರೈ ಮಾಡ್ಕೊಂಡಿದ್ದೀನೋ ಪನ್ನೀರನ್ನ. ಸೊ ಆಲ್ಮೋಸ್ಟ್ ಡನ್. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಗೋಲ್ಡನ್ ಬ್ರೌನ್ ಬರೋ ಥರ. ಈಗ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ನಾನು ಒಂದು ಸ್ಮಾಲ್ ಕಪ್ ಆಗೋಷ್ಟು ಆಯಿಲ್ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಆಯಿಲ್ ಹೀಟ್ ಆದಮೇಲೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಫ್ರೈಯಿಂಗ್ ಅಂತ ಎತ್ತಿಟ್ಕೊಂಡಿದ್ನೋ ಅದನ್ನು ನಾವು ಆ್ಯಡ್ ಮಾಡ್ಕೋತಾ ಇದ್ದೀವಿ ಇವಾಗ. ಟೊಮೆಟೊಸ್, ಗ್ರೀನ್ ಚಿಲ್ಲೀಸ್, ಆನಿಯನ್ಸು, ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಅದನ್ನು ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಬಾಣಲಿಲಿ. ಇದು ರಾನು ಹಾಕ್ಬೋದು, ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಸ್ವಲ್ಪ ಚೆನ್ನಾಗೂ ಬರುತ್ತೆ ಕಲರ್ ಅಂತಂದ್ಬಿಟ್ಟು ನಾನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಆಯಿಲಲ್ಲಿ. ಸ್ವಲ್ಪ ರಾ ಸ್ಮೆಲ್ ಹೋಗೋ ಗಂಟ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ರಾ ಸ್ಮೆಲ್ ಹೋಗೋ ಗಂಟ ಸ್ವಲ್ಪ ಹುರ್ಕೋತೀನಿ. ಇದಕ್ಕೆ ಹಾಫ್ ಸ್ಪೂನ್ ಆಗೋಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಫ್ರೈ ಮಾಡ್ಕೋತೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ. ಸ್ವಲ್ಪ ಗೋಲ್ಡನ್ ಬ್ರೌನ್, ಆನಿಯನ್ಸ್ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಂಟ ಸ್ವಲ್ಪ ಹುರ್ಕೋತೀನಿ. ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಈಗ ಇದಕ್ಕೆ ಒಂದು 4 ಕ್ಯೂಬ್ಸ್ ಆಗೋಷ್ಟು ಪನ್ನೀರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಗ್ರೇವಿಗೆ ಪನ್ನೀರ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನಮಗೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆ ಥಿಕ್ನೆಸ್ ಏನು ಕೊಡುತ್ತೆ ನಮಗೆ, ಆ ಮಲಾಯಿ ಟೇಸ್ಟ್ ಏನು ಕೊಡುತ್ತೋ ಅದು ಕೊಡುತ್ತೆ ನಾವು ಪನ್ನೀರ್ ಆ್ಯಡ್ ಮಾಡಿದ್ರೆ. ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಟೊಮ್ಯಾಟೊಸ್ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಂತ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ, ಫ್ರೈ ಆಗಿದೆ ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ ಆನಿಯನ್ಸ್ ಎಲ್ಲ. ಈಗ ನಾವು ಪಾಲಕ್ ಏನು ತೊಳೆದಿಟ್ಕೊಂಡಿದ್ವೋ ಅದನ್ನು ನಾವು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇದಕ್ಕೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಇದು ತುಂಬ್ದಂಗೆ ಅನಿಸುತ್ತೆ, ತುಂಬೋದು ಪರವಾಗಿಲ್ಲ ಅಂತ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡಿ. ಬಿಕಾಸ್ ಪಾಲಕ್ ಸ್ವಲ್ಪ ಬೇಯ್ತಾ ನಿಮಗೆ ಫುಲ್ ಕಡಿಮೆ ಆಗೋಗುತ್ತೆ. ಈಗ ನಾವೇನು ಕ್ವಾಂಟಿಟಿ ಹಾಕ್ಕೊಂಡಿದ್ದೀವೋ ಅದು ಕಾಲು ಭಾಗನೂ ಇರೋಲ್ಲ ನಮಗೆ. ಸ್ವಲ್ಪ ಬೆಂದಾದಮೇಲೆ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನೀಟಾಗಿ ಬೆಂದ್ಕೊಂಡು ಇದೆಲ್ಲ ಫುಲ್ ಕಡಿಮೆ ಆಗೋಗ್ಬಿಡುತ್ತೆ ಪಾಲಕ್. ಸೊ ಪಾಲಕೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಾಣಲೆಗೆ. ಇವಾಗ ಒಂದು ಹಾಫ್ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಸೊ ದಟ್ ಆ ಪಾಲಕ್ದು ಕಲರ್ ಎನ್ಹಾನ್ಸ್ ಆಗಲಿ ಅಂತ ಅಂದ್ಬಿಟ್ಟು. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಅದನ್ನು ಕುಕ್ ಆಗಿಬಿಡ್ತೀನಿ. ಸೊ ದಟ್ ಆ ಪಾಲಕ್ದೆಲ್ಲ ನೀರೆಲ್ಲ ಇಳ್ಕೊಂಡು ಪಾಲಕ್ ನಾವೇನು ಹಾಕಿದ್ದೀವೋ ಅದೆಲ್ಲ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಈಗ ಒಂದು 10 ನಿಮಿಷ ಆಗಿದೆ ನೋಡಿ, ಈಗ ಎಷ್ಟು ಕಡಿಮೆ ಆಗೋಗಿದೆ ಪಾಲಕ್ ಏನಾಗಿದ್ವು ಅದು. ಈಗ ಒಂದು ಸ್ವಲ್ಪ ಮಿಕ್ಸ್ ಕೊಡ್ತೀನಿ.
ಇದು ಸ್ವಲ್ಪ ಪಾಲಕ್ ನಾವು ಹಾಕಿದ್ದೀವಲ್ಲ, ಆ ಪಾಲಕ್ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗೋ ಥರ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ಅದನ್ನು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಪಾಲಕ್ನೆಲ್ಲ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ. ಈಗ ಅದೇ ಬಾಣಲಿಗೆ ಒಂದು ಮೀಡಿಯಮ್ ಕ್ಯೂಬ್ ಆಗೋಷ್ಟು ಬಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಸ್ವಲ್ಪ ಮೆಲ್ಟ್ ಆಗಲಿ. ಸೊ ಈಗ ಬಟರೆಲ್ಲ ನೀಟಾಗಿ ಮೆಲ್ಟ್ ಆಗಿದೆ. ಇವಾಗ ನಾನು ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದು ಇಂಗ್ರೀಡಿಯೆಂಟ್ಸ್ ಹಾಕೋತಾ ಇದ್ದೀನಿ. ಆನಿಯನ್ಸು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಪಲಾವ್ ಎಲೆ ಮತ್ತು ಒಂದು ಹಾಫ್ ಸ್ಪೂನ್ ಆಗೋಷ್ಟು ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆನಿಯನ್ಸ್ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ಗಂಟ. ಆದಮೇಲೆ ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವೋ ಪಾಲಕ್ ಪೇಸ್ಟ್ನ ಅದನ್ನೆಲ್ಲ ಕ್ಲೀನಾಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಅಷ್ಟನ್ನ ಹಾಕಿದ್ರೋದ್ರಿಂದ ನಮಗೆ ಗ್ರೀನ್ ಏನಿದೆ ಅದೆಲ್ಲ ಕ್ಲೀನಾಗಿ ರೆಸಿಸ್ಟ್ ಆಗಿದೆ. ಎನ್ಹಾನ್ಸ್ ಆಗುತ್ತೆ ಗ್ರೀನ್ ಕಲರ್ ಅನ್ನೋದು. ಇಲ್ಲಾಂದರೆ ಗ್ರೀನ್ ಕಲರ್ ಆದರೆ ಲೈಟಾಗಿ ಹೋಗ್ಬಿಡುತ್ತೆ ಟರ್ಮರಿಕ್ ಹಾಕಿಲ್ಲ ಅಂತಂದರೆ. ಸೊ ಈಗ ನೀಟಾಗಿ ಇದು ಹುರ್ಕೋತಾ ಇದ್ದೀನಿ. ಇದು ಹಾಕಿದ್ಮೇಲೆ ಸ್ವಲ್ಪ ಪಟ ಪಟ ಅಂತ ಸಿಡಿಯುತ್ತೆ. ಏನಾದರೂ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪಟ್ ಪಟ್ ಅಂತ ಎಗಿರುತ್ತೆ. ಸೊ ಸ್ವಲ್ಪ ದೂರ ಇರಿ. ಹಾಗೆ ಒಂದು 2 ನಿಮಿಷ ನೀಟಾಗಿ ಬಾಡಿಸ್ಕೋಬೇಕು ಈ ಒಗ್ಗರಣೆಯಲ್ಲೇ. ಪಾಲಕ್ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ನಮ್ಗೆ ಈ ಥರ ನೀಟಾಗಿ ಎಣ್ಣೆ ಬಿಡುತ್ತೆ. ಈಗ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಈಗ ಧನಿಯಾ ಪೌಡರ್ ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಉಪ್ಪು 2 ಸ್ಪೂನ್ ಧನಿಯಾ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪಾಲಕ್ನ. 2 ನಿಮಿಷ ಆಗೋಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ನಾವು ಏನು ಜಾರಲ್ಲಿ ರುಬ್ಕೊಂಡಿದ್ನೋ ಅದೇ ಜಾರಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದಕ್ಕೆ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೋಬೋದು. ನಾನು ಚಪಾತಿಗೆ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ತಿಕ್ಕೆ ಮಾಡ್ಕೋತಾ ಇದ್ದೀನಿ ನಾನು. ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗಿಂತ ಒಂದು ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಕುದೀತಾ ನಿಮಗೆ ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ಇದೇನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಪಾಲಕ್. ಆಲ್ರೆಡಿ ನಾನು ಎಣ್ಣೆಯಿಂದ ಫ್ರೈ ಮಾಡ್ಕೊಂಡಿರೋದ್ರಿಂದ ಒಂದು 5 10 ನಿಮಿಷ ಸ್ವಲ್ಪ ಕುದಿ ಬಂದರೆ ಸಾಕು. ನಾವು ಪನ್ನೀರ್ ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೋದು. ಈಗ ಈ ಪಾಲಕ್ನ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 10 ನಿಮಿಷ ನಾನು ಬಿಡ್ತೀನಿ, ಕುದಿಯಕ್ಕೆ ಬಿಡ್ತೀನಿ. ಈಗ ಪಾಲಕ್ ಗ್ರೇವಿ ರೆಡಿ ಇದೆ. ಇವಾಗ ಪನ್ನೀರ್ ನಾವೇನು ಫ್ರೈ ಮಾಡ್ಕೊಂಡಿದ್ದೀವೋ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಒಂದು ಒಳ್ಳೆ ಕಲರ್ ಬಂದಿದೆ ನಾವು ಟರ್ಮರಿಕ್ ಪೌಡ್ರ್ ಹಾಕಿರೋದ್ರಿಂದ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಪನ್ನೀರ್ ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಸ್ವಲ್ಪ ಕುದಿ ಬರಲಿ. ಸೊ ದಟ್ ಪನ್ನೀರಿಗೆಲ್ಲ ಸ್ವಲ್ಪ ಫ್ಲೇವರ್ ಏನಿದೆ ಅದು ಇಟ್ಕೊಳ್ಳುತ್ತೆ, ಪಾಲಕ್ ಫ್ಲೇವರು. ಈಗ ಪಾಲಕ್ ಪನ್ನೀರ್ ಕಂಪ್ಲೀಟ್ಲಿ ರೆಡಿ ಇದೆ ಈಗ ಸರ್ವಿಂಗ್ಗೆ. ಈಗ ಪಾಲಕ್ ಪನ್ನೀರ್ ಜೊತೆಗೆ ನಾನೀಗ ಚಪಾತಿ ಮಾಡ್ಕೋತಾ ಇದ್ದೀನಿ. ಪಾಲಕ್ ಪನ್ನೀರ್ಗೆ ವೆರಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಪಾತಿ ಇಲ್ಲಾಂದರೆ ಪರೋಟ. ಸೊ ಅದಕ್ಕೆ ಇವತ್ತು ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ. ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್. ಪಾಲಕ್ ಪನ್ನೀರ್ ರೆಸಿಪಿ ಪರ್ಫೆಕ್ಟಾಗಿ ಡಾಬಾ ಸ್ಟೈಲಲ್ಲಿರುತ್ತೆ. ಟ್ರಸ್ಟ್ ಮೀ, ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತುಂಬ ಹೆಲ್ದಿ ಕೂಡ. ಪನ್ನೀರ್ ಇರ್ಬೋದು, ಪಾಲಕ್ ಇರ್ಬೋದು, ತುಂಬ ಹೆಲ್ದಿ ಆ್ಯಂಡ್ ವೆರಿ ಈಸಿಯಾಗಿ ಡಾಬಾ ಸ್ಟೈಲ್ ಪಾಲಕ್ ಪನ್ನೀರ್ನ ಮನೆಯಲ್ಲೇ ಕ್ವಿಕ್ಕಾಗಿ ಒಂದು 15 ಮಿನಿಟ್ಸಲ್ಲಿ ನೀವು ಮಾಡ್ಕೋಬೋದು. ಸೊ ಟ್ರಸ್ಟ್ ಮೀ ಫ್ರೆಂಡ್ಸ್, ವೆರಿ ಕ್ವಿಕ್ ಆ್ಯಂಡ್ ಈಸಿ. ಒಂದು 15 ನಿಮಿಷ ನಿಮ್ಮ ಪಾಲಕ್ ಪನ್ನೀರ್ ರೆಡಿ ಆಗೋಗುತ್ತೆ. ಸೊ ಸಾಫ್ಟ್ ಚಪಾತಿ ಜೊತೆಲಿ ಪಾಲಕ್ ಪನ್ನೀರ್ ಇಸ್ ಎ ಬೆಸ್ಟ್ ಕಾಂಬಿನೇಷನ್ ಅಂತ ನಾನು ಹೇಳ್ತೀನಿ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ರೆಸಿಪಿ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್.